ಚಿನ್ನದ ವ್ಯಾಪಾರಿಯ ಬಳಿ ಚಿನ್ನ ದರೋಡೆ, ಇಬ್ಬರು ಪಿಎಸ್ಐ ಸೇರಿ 4 ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆಯ ಕೆಟಿಜೆ ನಗರ ಠಾಣೆ ಪೊಲೀಸರಿಂದ ಬಂಧನ. ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ಎಂಬುವವರ ಬಂಧನ ಆಗಿದೆ. ಚಿನ್ನದ ವ್ಯಾಪಾರಿಯ ಬಳಿ ಚಿನ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಪಿಎಸ್ಐ ಸೇರಿ 4 ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆಯ ಕೆಟಿಜೆ ನಗರ ಠಾಣೆ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ಎಂಬುವವರ ಬಂಧನ ಆಗಿದೆ. ಈ ಇಬ್ಬರಿಗೆ ಸಹಕರಿಸಿದ್ದ ಚಿನ್ನದಂಗಡಿಯ ಕೆಲಸಗಾರರಾಗಿದ್ದ ಸತೀಶ್ ನಾಗರಾಜ್ ರೇವಣಕರ್ ಎಂಬುವವರ ಬಂಧನವೂ ಕೂಡ ಆಗಿರುವಂತಹದ್ದು. ಕಾರವಾರ ಮೂಲದ ವ್ಯಾಪಾರಿ ವಿಶ್ವನಾಥ್ ಅಕ್ಕಸಾಲಿ ಎಂಬುವವರು 80 ಗ್ರಾಂ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ದಾವಣಗೆರೆಯ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಈ ವೇಳೆ ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ವ್ಯಾಪಾರಿಗೆ ನಾವು ಐಜಿ ಸ್ಕ್ವಾಡ್ ಎಂದು ಹೇಳಿ ಹೆದರಿಸಿದ್ದರು. ಪೊಲೀಸ್ ಐಡಿ ಕಾರ್ಡ್ ನಕಲಿ ಗನ್ ತೋರಿಸಿ ಭಯಪಡಿಸಿದ್ರು. ಕೆಟಿಜಿ ನಗರ ಪೊಲೀಸ್ ಠಾಣೆಗೆ ಕಾರ್ನಲ್ಲಿ ಕರೆದೊಯ್ದು ಒಳಗೆ ಹೋಗದೆ ವಾಪಸ್ ಕರೆ ತಂದಿದ್ದರು. ಬಳಿಕ ವ್ಯಾಪಾರಿಯ ಬಳಿ ಇದ್ದ ಬಂಗಾರವನ್ನು ಕಸಿದುಕೊಂಡು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದರು. ನೋಡಿ ಎಂತೆಂಥ ಕಳ್ಳರಿದ್ದಾರೆ, ಹೆಂಗೆಲ್ಲ ಯಾಮಾರಿಸ್ತಾರೆ ಅಂತ. ದಾವಣಗೆರೆಯ ಕೆಟಿಜೆ ನಗರ ಠಾಣೆ ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಕೇಸು ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು 2 ತಂಡಗಳನ್ನು ರಚನೆ ಮಾಡಿ ಕಳ್ಳರನ್ನು ಹುಡುಕೋ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಆರೋಪಿಗಳು ಕೂಡ ಬಂಧನ ಆಗಿದ್ದಾರೆ. ಮಾಳಪ್ಪ ಚಪ್ಪಲಕಟ್ಟೆ ಪ್ರವೀಣ್ ಕುಮಾರ್ ಎಂಬುವರ ಬಂಧನ ಆಗಿದೆ. ಈ ಇಬ್ಬರಿಗೆ ಸಹಕರಿಸಿದ್ದ ಚಿನ್ನದಂಗಡಿಯ ಕೆಲಸಗಾರರಾದ ಸತೀಶ್ ರೇವಣಕರ್, ನಾಗರಾಜು ರೇವಣಕರ್ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಕಾರವಾರ ಮೂಲದ ವ್ಯಾಪಾರಿ ವಿಶ್ವನಾಥ್ ಅಕ್ಕಸಾಲಿ ಎಂಬುವರು 80 ಗ್ರಾಂ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ದಾವಣಗೆರೆಯ ಬಸ್ ನಿಲ್ದಾಣಕ್ಕೆ ಬಂದಿದ್ದರು. ಈ ವೇಳೆ ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ವ್ಯಾಪಾರಿಗೆ ನಾವು ಐಜಿ ಸ್ಕ್ವಾಡ್ನಿಂದ ಬಂದವರು, ನಮಗೆ ನೀವು ಸಮರ್ಥವಾದ ದಾಖಲೆಗಳನ್ನು ತೋರಿಸಿ, ನಿಮ್ಮ ಮೇಲೆ ನಮಗೆ ಅನುಮಾನ ಇದೆ ಅಂಥೇಳಿ ಅವರಿಗೆ ಅನುಮಾನ ಬರದ ಹಾಗೆ ಮೇಂಟೈನ್ ಮಾಡಿ ಅವರಿಂದ ಚಿನ್ನವನ್ನು ಕಸಿಯುವ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ ಐಡಿ ಕಾರ್ಡ್ ಮಾಡ್ಕೊಂಡಿದ್ರು, ನಕಲಿ ಪಿಸ್ತೂಲನ್ನು ಕೂಡ ತೋರಿಸಿದ್ರು. ಕೆಟಿಜಿ ನಗರ ಪೊಲೀಸ್ ಠಾಣೆಗೆ ಕಾರ್ನಲ್ಲಿ ಕರೆದೊಯ್ದು ಒಳಗೆ ಕರ್ಕೊಂಡು ಹೋಗೋದಲ್ಲೇ ಹೊರಗಿಡನಿಂದನೇ ಅವ್ರನ್ನ ಕರ್ಕೊಬಂದವರು, ಡೌಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ನಂಬಿಕೆ ಮೂಡಿಸಿ ಅವರಿಂದ ವ್ಯಾಪಾರವನ್ನು ಕಸಿಯುವಂಥ ಪ್ರಯತ್ನಗಳಾಗಿದೆ. ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ರು. ದಾವಣಗೆರೆಯ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಂಧ ಪೊಲೀಸರು ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.